ನಮಸ್ಕಾರ, ನಾನು ನವಿತಾ ಜೈನ್. ಸಿದ್ದರಾಮಯ್ಯ ಅವರಿಗೆ ಮೊಮ್ಮಗ ಧವನ್ ರಾಕೇಶ್ ಸಾಥ್ ಕೊಟ್ಟಿದ್ದಾರೆ. ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ಮೈಸೂರಿಗೆ ತಾತನ ಜೊತೆಗೆ ಬಂದಿದ್ದಾರೆ. ಧವನ್ ಸಿದ್ದರಾಮಯ್ಯ ಅವರಿಗೆ ಮೊಮ್ಮಗ ಧವನ್ ರಾಕೇಶ್ ಸಾಥನ್ನ ನೀಡಿದ್ದಾರೆ. ಮೈಸೂರಿಗೆ ತಾತನ ಜೊತೆ ಆಗಮಿಸಿದ್ದಾರೆ. ಧವನ್ಗೆ ರಾಜಕೀಯದ ಹುಚ್ಚಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರ ಧವನ್. ಮೊಮ್ಮಗ ಬಂದ್ರೆ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಮೊಮ್ಮಗ ಧವನ್ ರಾಕೇಶ್ ಇವತ್ತು ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಈ ಧವನ್ ರಾಕೇಶ್ ಮೈಸೂರಿಗೆ ಇವತ್ತು ತಾತನ ಜೊತೆಗೆ ಬಂದಿದ್ದಾರೆ. ಧವನಿಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಒಂದು ಆಸೆ ಇದೆಯಾ? ಪಾಲ್ಗೊಳ್ತಾರಾ? ಸಿದ್ದರಾಮಯ್ಯ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ? ಈಗಿನಿಂದಲೇ ಚುನಾವಣೆಗೆ ಸಂಬಂಧಪಟ್ಟಂತೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಲ್ಲಿನ ರಾಜಕೀಯ ವಿಚಾರ ತಿಳಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಾ? ಚುನಾವಣೆಯಲ್ಲಿ ಸಕ್ರಿಯವಾಗಿಯೂ ಪಾಲ್ಗೊಳ್ಳಲಿದ್ದಾರಾ ಧವನ್? ಮೊಮ್ಮಗ ಬಂದ್ರೆ ನಾನು ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಸೊ ಇವತ್ತು ಈಗ ಸಿದ್ದರಾಮಯ್ಯ ಅವರ ಜೊತೆನೆ ಕಾಣಿಸಿಕೊಂಡಿದ್ದಾರೆ ಧವನ್ ರಾಕೇಶ್ ಅವರು. ನಿಮ್ಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅವರೇ ಧವನ್ ರಾಕೇಶ್ ಅವರು, ರಾಕೇಶ್ ಅವರ ಪುತ್ರ. ಅವನೇ ಇಂಟ್ರೆಸ್ಟ್ ಆಗಿ ರಾಜಕೀಯ ಇಂಟ್ರೆಸ್ಟ್ ಅವನೇ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಪೊಲಿಟಿಕಲ್ ಎಲೆಕ್ಷನ್ ಕ್ಯಾಂಪೇನ್. ವಾರ್ಮ್ ಅಪ್ ಮಾಡಿಸ್ತಾ ಇದ್ದೀನಿ. ಇನ್ನು PUC ಓದ್ತವನೇ ಅವನು. 25 ಈಗ 17 ವರ್ಷ ಅವನಿಗೆ, ಇನ್ನು 8 ವರ್ಷ ಇದೆ. ಸುಮ್ಮನೆ ಬರ್ತೀನಿ ಅಂತ ಬಾರಪ್ಪ ಅಂತ ಆಸಕ್ತಿ ಇದೆ. ನಾಮಿನೇಷನ್ ಅಂದ್ರೆ ಏನು ಇವೆಲ್ಲ ತಿಳ್ಕೊಳಕ್ ಬಂದಿದ್ದಾನೆ ಅಷ್ಟೇ. ರಕ್ತದಲ್ಲೈತೆ ಇಲ್ಲ, ಅವನಾಗಿದ್ದು ಬರ್ತೀನಿ ಅಂದ್ರೆ ಬಂದು ಮಾಡಲಿ. ನಾನಾಗಿದ್ದು ಯಾರಿಗೂ ಹೇಳ, ನಮ್ಮ ಮನೆಯವ್ರಿಗೆ ಯಾರಿಗೂ ಪ್ರಚಾರಕ್ಕೆ ಬರ್ಲಿಕ್ಕೆ ಬರಲಿಲ್ಲ. ನ್ಯಾಚುರಲಿ ಯಾರು ಈಗ ಮೊಮ್ಮಗ ಬರ್ತೀನಿ ಅಂತಂದ್ರೆ ಖುಷಿ ಆಗಲ್ವಾ? ನ್ಯಾಚುರಲ್ ಅವ್ರ ಅಪ್ಪನಂತೆ ರಾಕೇಶ್ ಅವ್ರ ಅಪ್ಪ ರಾಕೇಶ್ ಅಂತಾನೆ ಇತ್ತು. ಭಾರಿ ಸ್ಟ್ರಾಂಗ್. ಮತ್ತೆ ನಮ್ಮ ಕ್ಷೇತ್ರ ಎಲ್ಲ ಅವನೇ ನೋಡ್ಕೊತಾ ಇದ್ದ. ಚಾಮುಂಡೇಶ್ವರಿ ಕಂಟ್ರೋಲ್ ಅವ್ರದ್ದೇ ನೋಡ್ಕೊತಾ ಇದ್ದ. ಮತ್ತೆ ಜಿಲ್ಲೆನೂ ಕೂಡ ಮ್ಯಾನೇಜ್ ಮಾಡ್ತಿದ್ದೆ. ಅವನು ಆ ಕಾಲಕ್ಕೆ ಮರಣಕ್ಕೆ ತುತ್ತಾದ್ರಿಂದ ಇವನು ಅವರಪ್ಪ ಸಾಮಾನ್ಯವಾಗಿ ರಕ್ತ ಅಪ್ಪಂದು ಎರಡು ಸೇರಿ. ಸವದಿ ಬಿಜೆಪಿ ಬಿಟ್ಟರು, ತಾವೇ ಕಟ್ಟಿದ ಪಕ್ಷವನ್ನ ತ್ಯಜಿಸಿದ್ರು ಶೆಟ್ಟರ್. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಅನಂತ್ ಕುಮಾರ್ ನೆಟ್ಟಿದ ಗಿಡ ಒಣಗ್ತಿದೆ ಅನ್ನುವಂತಹ ಪೋಸ್ಟ್ ಇದೆ. ಈ ಪೋಸ್ಟ್ ಈಗ ನೂರಾರು ವಿಚಾರಗಳನ್ನ ಹೇಳ್ತಾ ಇದೆ, ನೂರಾರು ಕಥೆಗಳನ್ನ ಹೇಳ್ತಾ ಇದೆ, ನೂರಾರು ಅರ್ಥೈಸುವಿಕೆ ಇದೆ. ಸಾಮಾಜಿಕ ಜಾಲತಾಣದ ಈ ಪೋಸ್ಟ್ ಹಾಗಾದ್ರೆ ಇದು ಕಾಕತಾಳೀಯನ, ಉದ್ದೇಶಪೂರ್ವಕವನ್ನ? 2015ರಲ್ಲಿ ಲಾಲ್ಬಾಗ್ನಲ್ಲಿ ಅನಂತ್ ಕುಮಾರ್ ನೆಟ್ಟಿದ್ದ ಗಿಡ, ಈ ಗಿಡ ಒಣಗ್ತಾ ಇದೆ, ಕಾಪಾಡುವ ಹೊಣೆ ನಮ್ಮೆಲ್ಲರದು ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ತೇಜಸ್ವಿನಿ ಅವರ ಟ್ವೀಟ್ಗೂ ರಾಜ್ಯ ಬಿಜೆಪಿ ಪರಿಸ್ಥಿತಿಗೂ ಸಂಬಂಧ ಇದೆಯಾ? ಸೂಚ್ಯವಾಗಿ ಸೂಕ್ಷ್ಮ ವಿಚಾರವನ್ನ ಹೇಳಿದ್ರ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ಇದು ಬೇಸರನ, ಸಾತ್ವಿಕ ಸಿಟ್ಟ? ಈ ಟ್ವೀಟ್ನ ಮರ್ಮ ಏನು? ಕಾಕತಾಳೀಯ ಆದ್ರೂ ಇದು ಎರಡೂ ಸನ್ನಿವೇಶಗಳಿಗೆ ಇದು ಭಾರಿ ಹೋಲಿಕೆ ಆಗ್ತಾ ಇದೆ. ನಿಮ್ಗೆ ಇನ್ನೊಂದು ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಅನಂತ್ ಕುಮಾರ್ ಹಾಗೇನೆ ಜಗದೀಶ್ ಶೆಟ್ಟರ್ ಇದ್ದಂತಹ ಆ ಫೋಟೋಗಳು, ಆ ಸಂದರ್ಭ, ಆದರೆ ಈಗಿರುವಂತಹ ಸಂದರ್ಭ. ಒಂದು ಫೋಟೋ ನೂರಾರು ಕಥೆಗಳನ್ನ ಹೇಳುತ್ತೆ, ನೂರಾರು ವಿಚಾರಗಳನ್ನ ಹೇಳುತ್ತೆ. ಅವರವರ ಭಾವಕ್ಕೆ ನಾವು ಬಿಡಬಹುದು ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಲಾಲ್ಬಾಗ್ನಲ್ಲಿ 2015ರಲ್ಲಿ ಅನಂತ್ ಕುಮಾರ್ ಅವರು ಒಂದು ಗಿಡವನ್ನು ನೆಡ್ತಾರೆ. ಆ ಗಿಡ ಈಗ ಒಣಗಿದೆ ಅನ್ನುವಂತಹ ವಿಚಾರವನ್ನ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಹೇಳಿದರೆ, ಅದನ್ನ ರಕ್ಷಣೆ ಮಾಡುವಂತಹ, ಕಾಪಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ಟ್ವೀಟ್ ಅನ್ನ ಮಾಡಿದ್ದಾರೆ. ಗಿಡ ಒಣಗ್ತಾ ಇದೆ, ಕಾಪಾಡುವಂತಹ ಹೊಣೆ ನಮ್ಮೆಲ್ಲರದ್ದು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಆದ್ರೆ ಈಗಿನ ಪರಿಸ್ಥಿತಿಗೂ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಮಾಡಿರುವಂತಹ ಈ ಟ್ವೀಟ್ಗೂ ಒಂದಷ್ಟು
ವಿಚಾರಗಳನ್ನ ಅಂದ್ರೆ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ, ಅನೇಕ ವಿಚಾರಗಳನ್ನ ಹೇಳಲಾಗ್ತಾ ಇದೆ ಇದರಲ್ಲಿ. ಇದು ಕಾಕತಾಳೀಯ ಆಗಿರಬಹುದು, ಅವರು ನಿಜವಾಗಿಯೂ ಆ ಗಿಡದ ಬಗ್ಗೆನೇ ಹೇಳಿರಬಹುದು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿನ ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿ ಮತ್ತು ಈ ಗಿಡದ ಪರಿಸ್ಥಿತಿ ಒಂದೇ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದು ಸೂಚ್ಯವಾಗಿ ಸೂಕ್ಷ್ಮ ವಿಚಾರವನ್ನ ಹೇಳಿದ್ರ ತೇಜಸ್ವಿನಿ ಅನಂತಕುಮಾರ್ ಅವರು. ಇದು ಬೇಸರ ಹೊರಹಾಕಿದ್ದ, ಸಾತ್ವಿಕವಾಗಿ ಸಿಟ್ಟನ್ನ ಹೊರಗೆಡವಿದ್ದ, ಈ ಟ್ವೀಟ್ ಮೂಲಕ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರ. ಇದು ಕಾಕತಾಳಿ ಅಂತ ಅನ್ಸಿದ್ರು ಕೂಡ ಬೇರೆ ಬೇರೆ ವಿಚಾರಗಳಿಗೆ ಇದನ್ನ ನೋಡಿದಾಗ, ಅದು ಹೋಲಿಕೆ ಮಾಡಿದಾಗ ಎಲ್ಲವೂ ಕೂಡ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿಯೇ ಈ ಟ್ವೀಟ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಶೆಟ್ಟರ್ ಬಿಟ್ಟಿದ್ದಾರೆ, ಶೆಟ್ಟರ್ ಅನೇಕ ವಿಚಾರಗಳನ್ನು ಆಲ್ರೆಡಿ ಹೇಳಿದ್ರು. ಯಾಕಂದ್ರೆ ತಳಮಟ್ಟದಿಂದ ಒಂದು ಪಕ್ಷವನ್ನ ಸಂಘಟನೆ ಮಾಡಿದ್ವಿ ನಾವು, ಯಡಿಯೂರಪ್ಪ ಅವರ ವಿಚಾರ, ಅನಂತಕುಮಾರ್ ಅವರ ವಿಚಾರವನ್ನ ಎಲ್ಲರನ್ನ ಕೂಡ ಅವರು ಮಾತನಾಡೋ ಸಂದರ್ಭದಲ್ಲಿ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಏನಾಗಿದೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ, ಮೂಲ ಬಿಜೆಪಿಗರನ್ನ ಅಥವಾ ಒಂದು ಪಕ್ಷವನ್ನ ಕಟ್ಟಿದಂತಹ ನಾಯಕರನ್ನ ಹೇಗೆ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಯಾವುದೇ ರೀತಿಯಂತಹ ಗೌರವ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಇದನ್ನ ಟ್ವೀಟ್ ಮಾಡಿದ್ರ. ರಾಜ್ಯ ಬಿಜೆಪಿಯ ಪರಿಸ್ಥಿತಿಯ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದ, ಸಾತ್ವಿಕ ಸಿಟ್ಟನ್ನ ಹೊರಹಾಕಿದ್ದ, ಬೇಸರವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ರ. ಎರಡೂ ಸನ್ನಿವೇಶಗಳಿಗೆ ಭಾರಿ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. ಈಗ ಅನಂತಕುಮಾರ್ ಅವರು 2015ರಲ್ಲಿ ಲಾಲ್ಬಾಗ್ನಲ್ಲಿ ಗಿಡವನ್ನ ನೆಡ್ತಾರೆ. ಆ ಗಿಡ ಈಗ ಒಣಗಿ ಹೋಗ್ತಾ ಇದೆ, ಅದನ್ನ ಕಾಪಾಡುವಂತಹ ಹೊಣೆ ನಮ್ಮೆಲ್ಲರದ್ದು ಅಂತ ಹೇಳಿ ತೇಜಸ್ವಿನಿ ಅವರು ಒಂದು ಟ್ವೀಟ್ ಅನ್ನ ಮಾಡಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ, ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಒಂದು ಗಿಡ ಅಥವಾ ಒಂದು ಚಿತ್ರ ನೂರಾರು ವಿಚಾರಗಳನ್ನ ಹೇಳುತ್ತೆ ಅಂತ ನಾವು ಹೇಳ್ತೀವಿ. ಈಗ ಗಿಡದ ಒಂದು ಫೋಟೋವನ್ನ ಅಲ್ಲಿ ಹಾಕಲಾಗಿದೆ, ಅದರ ಮೂಲಕ ತೇಜಸ್ವಿನಿ ಅವರು ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರೆ ಇದು ಕಾಕತಾಳೀಯನ ಅಥವಾ ತನ್ನ ಸಾತ್ವಿಕ ಸಿಟ್ಟನ್ನ ಉದ್ದೇಶಪೂರ್ವಕವಾಗಿ ಹೊರಗೆಡವಿದ್ರ? ನವಿತಾ, ರಾಜಕಾರಣದಲ್ಲಿ ಅಥವಾ ಈ ಸಹಜವಾಗಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರ ಏನು ಅಪ್ರೋಚು ಆಟಿಟ್ಯೂಡ್ ಒಂದೊಂದು ರೀತಿ ಇರುತ್ತೆ. ಇಲ್ಲೂ ಕೂಡ ಏನು ಇವ್ರದ್ದು ಸಾಮಾನ್ಯವಾಗಿ ಏನು ದಕ್ಷಿಣದ ಕ್ಷೇತ್ರದಲ್ಲಿ ಏನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಬಹುತೇಕ ಅನಂತಕುಮಾರ್ ಅವರ ಅಭಿಮಾನಿಗಳು ಮತ್ತು ಅವರ ಹಿಂಬಾಲಕರಲ್ಲಿ ಪಕ್ಷದೊಳಗಡೆ ಇತ್ತು. ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನಂತಹ ಅಗ್ರನಾಯಕರು ಕೂಡ ತೇಜಸ್ವಿನಿ ಅನಂತಕುಮಾರ್ ಅವ್ರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಸೋಮಣ್ಣ ಅವರು ತುಂಬಾ ಮುತುರ್ವಜ್ಜಿಯನ್ನು ವಹಿಸಿ ಓಡಾಡಿದ್ದನ್ನೆಲ್ಲ ಕೂಡ ನೋಡಿದ್ವಿ. ಅದಾದ ನಂತರವೂ ಕೂಡ ಅಲ್ಲಿ ಸರ್ಪ್ರೈಸ್ ಅನ್ನೋ ರೀತಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಅವತ್ತು ಯಾವುದೇ ರೀತಿಯ ಒಂದು ಆಕ್ರೋಶ ಅಥವಾ ಅಸಮಾಧಾನಗಳನ್ನ ಬಹಿರಂಗವಾಗಿ ಹೊರಹಾಕದೆ ಅಥವಾ ಇತ್ತೋ ಇರಲಿಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು, ಯಾವುದೇ ರೀತಿಯ ಒಂದು ಸಂದೇಶಗಳನ್ನು ಕೊಡದೆ ಮೌನವಾಗಿ ಪಕ್ಷದ ನಿರ್ಧಾರಕ್ಕೆ ಸಹಮತವನ್ನು ಸೂಚಿಸಿದ್ರು. ಅದಾದ ನಂತರ 2021ರಲ್ಲಿ ಅವರ ಮಗಳು ವಿಜೇತಾ ಅನಂತಕುಮಾರ್ ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ತುಂಬಾ ಸೂಕ್ಷ್ಮ ಮತ್ತು ಸೂಚ್ಯವಾಗಿತ್ತು ಅದು. ಕರ್ನಾಟಕದ ರಾಜಕೀಯ ಇನ್ನೂ ಕೂಡ ಕುತೂಹಲ ಯಾಕೆ ಇಟ್ಕೊಂಡಿದೆ ಅಂತಂದ್ರೆ ಇಲ್ಲಿ ಜಾತ್ಯತೀತ ಜನತಾದಳ ಇನ್ನೂ ಕೂಡ ಬಲಿಷ್ಠವಾಗಿರೋದು ಅಥವಾ ಇನ್ನೂ ಕೂಡ ಪ್ಲೇಯರ್ ಆಗಿರುವಂಥದ್ದು ಅಂತ. ಅವತ್ತು ಆ ಒಂದು ಟ್ವೀಟ್ಗೆ ಹಲವಾರು ಆಯಾಮಗಳಲ್ಲಿ ವ್ಯಾಖ್ಯಾನವನ್ನು ಮಾಡಲಾಯಿತು ರಾಜ್ಯ ರಾಜಕಾರಣದ ಪಡಸಾಲೆಗಳಲ್ಲಿ. ಆದರೆ ಅದಾದ ನಂತರ ಅದು ಹಾಗೇನೆ ಕೂಡ ಪಾಸಿಂಗ್ ರೆಫರೆನ್ಸ್ ತರ ಸರಿದೋಯ್ತು. ಇತ್ತೀಚೆಗೆ ಈಗ ವಿಧಾನಸಭಾ ಚುನಾವಣೆಯ ರಣಕಣದ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬಸವನಗುಡಿ ಅಥವಾ ಜಯನಗರದ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಅದಕ್ಕೆ ಪೂರಕವಾಗಿ ಕಳೆದ ಸಲ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವರ ಮನೆಗೂ ಕೂಡ ಹೋಗಿ ಬಂದಿದ್ರು. ಅದೆಲ್ಲದರ ನಂತರವೂ ಕೂಡ ಅಲ್ಲಿ ಯಾವುದೇ ರೀತಿಯ ಸರ್ಪ್ರೈಸ್ ತೇಜಸ್ವಿನಿ ಅವರ ವಿಚಾರದಲ್ಲಿ ಆಗಲಿಲ್ಲ. ತೇಜಸ್ವಿನಿ ಅವರ ಯಜಮಾನರು ಅನಂತಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಲ್ಲಿ ಸರ್ಪ್ರೈಸ್ ಆಗಿದ್ದು ತೇಜಸ್ವಿನಿ ಅವರ ವಿಚಾರದಲ್ಲಿ ಆಗಲಿಲ್ಲ. ಆ ಬಗ್ಗೆ ಒಂದಷ್ಟು ಚರ್ಚೆಗಳಾದವು. ಆದರೆ ಇವತ್ತು ಹಾಕಿರುವಂಥ ಆ ಟ್ವೀಟ್ ಏನಿದೆ, ನಿನ್ನೆ 17 ಅವರ್ ಬ್ಯಾಕು, ನಿನ್ನೆ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ. ಸವದಿ ಅವರದ್ದು ಒಂದು ಹೊಡೆತ, ಆದರೆ ಶೆಟ್ಟರ್ ಅವರು ಹೋಗಿರುವಂಥದ್ದು ಇನ್ನೂ ದೊಡ್ಡ ಹೊಡೆತ. ಯಾಕಂದ್ರೆ ಶೆಟ್ಟರ್ ಮತ್ತು ಅನಂತಕುಮಾರ್ ಅವರ ಸಂಬಂಧ ಹೇಗಿತ್ತು ಅನ್ನುವಂಥದ್ದು ಬಹುತೇಕ ಬಿಜೆಪಿ ಅಥವಾ ರಾಜ್ಯ ರಾಜಕಾರಣವನ್ನು ಬಲ್ಲಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಶೆಟ್ಟರ್ ಅವರು ಬೇಸರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಯಡಿಯೂರಪ್ಪನವರ ಪ್ರತಿರೋಧವನ್ನು ಯಾವಾಗೆಲ್ಲ ಎದುರಿಸಬೇಕು ಅನ್ನೋಂಥ ಒಂದು ಸಂದಿಗ್ಧದ ಸಂದರ್ಭಗಳಲ್ಲೆಲ್ಲ ಯಾರ ಬಳಿ ಹೋಗ್ತಾ ಇದ್ರು ಅಂದರೆ ಅನಂತಕುಮಾರ್ ಅವರ ಬಳಿಯಲ್ಲಿ. ಅದರಲ್ಲೂ ಕೂಡ ಅನಂತಕುಮಾರ್ ಅವರಿಗೆ ಹುಬ್ಬಳ್ಳಿಯ ನಂಟು ಮತ್ತು ಶೆಟ್ಟರ್ ಅವರ ಹುಬ್ಬಳ್ಳಿಯ ಕೇಂದ್ರ ಸ್ಥಾನ ಆ ಒಂದು ಪೂರಕವಾದ ವೇದಿಕೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಕೂಡ ಯಡಿಯೂರಪ್ಪನವರ ವೇಗವನ್ನ ಅಥವಾ ಅವರ ಚೌಕಾಸಿಯನ್ನ ಒಂದೊಂದು ಕಡೆ ನಿಯಂತ್ರಣದಲ್ಲಿ ಇಡಬೇಕು ಅಂದಾಗಲೆಲ್ಲ ಶೆಟ್ಟರ್ ಅಂತ ಅವರನ್ನ ಬಳಸ್ಕೊಳ್ಳುವಂತ ಒಂದು ವಿಚಾರ ಎಲ್ಲರಿಗೂ ಗೊತ್ತಿತ್ತು. ಆ ಮಟ್ಟಿಗೆ ಒಂದು ರೀತಿ ಇಬ್ಬರ ಜೊತೆಗೂ ಕೂಡ ಅನಂತಕುಮಾರ್ ಅವರಿಗೆ ಸಂಬಂಧ ಇದ್ದದ್ದು. ಜೊತೆಗೆ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರ ಸಂಬಂಧವನ್ನು ಕೃಷ್ಣಾರ್ಜುನ ಸಂಬಂಧ ಅಂತ ರಾಜ್ಯ ಬಿಜೆಪಿಯಲ್ಲಿ ಹೇಳ್ತಾರೆ. 2004ರಲ್ಲಿ ಅತಿ ಹೆಚ್ಚು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗಳಿಸಿತ್ತು, 79 ಸ್ಥಾನಗಳು. ಆ 79 ಸ್ಥಾನಗಳು ಬಂದಿದ್ದಂಥ ಸಂದರ್ಭ ರಾಜ್ಯಾಧ್ಯಕ್ಷರಾಗಿ ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭ. ಸೊ ಬಿಜೆಪಿ ಪಕ್ಷದ ಅಗ್ರಗಣ್ಯ ನಾಯಕತ್ವ ಕಟ್ಟಿ ಬೆಳೆಸಿದವರಲ್ಲಿ ಯಡಿಯೂರಪ್ಪನವರಿಗೆ ಯಾವ ಮಟ್ಟದ ಸ್ಥಾನಮಾನ ಇದೆಯೋ, ಮಾಸ್ ಲೀಡರ್ ಅನ್ನೋ ವರ್ಚಸ್ ಇದೆಯೋ, ಅದಕ್ಕೆ ಪೂರಕವಾಗಿ ಅಥವಾ ಅಷ್ಟೇ ಪ್ರಮುಖ
ಪ್ರಮುಖವಾಗಿ ಸಂಘಟನೆ ಅಂತ ಬಂದಾಗ ಅನಂತಕುಮಾರ್ ಅವರಿಗೆ ಬಿಜೆಪಿಯಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಮತ್ತು ಆದ್ಯತೆ ಇತ್ತು. ಅವರ ಒಂದು ಸಂಘಟನಾ ಚತುರತೆ ಮತ್ತು ಅವರ ಒಂದು ರಾಜಕಾರಣದ ಹಿಡಿತ ಮತ್ತು ಅವರ ಆಡಳಿತಾತ್ಮಕ ಹಿಡಿತ ಇದೆಲ್ಲವನ್ನು ಗಮನಿಸಿಯೇ ಕೂಡ ಅಡ್ವಾಣಿ ಅವರ ಕ್ಯಾಂಪ್ನಲ್ಲಿ ಇದ್ದಾಗಲೂ ಕೂಡ ನಂತರವೂ ಮೋದಿ ಅವರ ಆಡಳಿತದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದ್ದಂಥದ್ದು. ಅಂದರೆ ರಾಜ್ಯ ಬಿಜೆಪಿಯ ಇವತ್ತಿನ ಪರಿಸ್ಥಿತಿ ಏನು ಕಾಣ್ತಾ ಇದೆ, ನಿಷ್ಠಾವಂತ ಕಾರ್ಯಕರ್ತರು ಅಥವಾ ನಿಷ್ಠಾವಂತ ನಾಯಕರುಗಳು ಅಂತ ಕರೆಸ್ಕೊಳ್ಳುವಂಥ ಜನರ ನಡುವಲ್ಲಿ ಇವತ್ತು ಮನಸ್ಸಲ್ಲಿ ಏನು ದೊಡ್ಡ ಚರ್ಚೆ ನಡೀತಾ ಇದೆ, ಆ ಚರ್ಚೆಯ ಪ್ರಮುಖ ಕೇಂದ್ರ ಬಿಂದುವಾಗಿ ಅನಂತಕುಮಾರ್ ಅವರ ಶೂನ್ಯತೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಅನಂತಕುಮಾರ್ ಅವರು ಇದ್ದಿದ್ದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿಗೆ ಇಂತಹ ದುಸ್ಥಿತಿ ಬರ್ತಿರ್ಲಿಲ್ವೇನೋ ಅನ್ನುವಂಥ ಒಂದು ಚರ್ಚೆಗೆ ಈ ಎಲ್ಲಾ ಬೆಳವಣಿಗೆಗಳು ಆಸ್ಪದವನ್ನು ಕೊಟ್ಟಿದೆ. ಆ ಆಸ್ಪದಕ್ಕೆ ಪೂರಕವಾಗಿ ಸಾಂಕೇತಿಕವಾಗಿ ಈ ಟ್ವೀಟ್ ಅನ್ನು ಮಾಡಿದಾರೋ ಅಥವಾ ಲಾಲ್ಬಾಗಲ್ಲಿರುವಂಥ ಬರೀ ಸಸ್ಯಕ್ಕೆ ಸೀಮಿತವಾಗಷ್ಟೇ ಮಾಡಿದಾರೋ ಅನ್ನೋಂಥದ್ದು ಅವರ ಮನಸ್ಸಿನ ಮಾತು. ಆದರೆ ಆ ಮನ್ ಕಿ ಬಾತ್ ಸುತ್ತ ನಡೀತಾ ಇರುವಂಥ ಚರ್ಚೆಗಳು ಅಥವಾ ಅದಕ್ಕಿರೋ ಆಯಾಮಗಳು, ವ್ಯಾಖ್ಯಾನಗಳನ್ನು ನೋಡಿದ್ರೆ ಬಹುಶಃ ಇವತ್ತಿನ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಮತ್ತು ಅವರ ಮನಸ್ಸಲ್ಲಿರುವಂಥ ಬೇಸರಕ್ಕೆ ಪೂರಕವಾಗಿ ಕಾಣಿಸ್ತಾ ಇದೆ ನವಿತಾ. ಸಹಜವಾಗಿ ಇವರು ಏನೋ ದೊಡ್ಡ ಮಟ್ಟದ ಬೇರೆ ನಾಯಕರುಗಳ ರೀತಿ ನೇರವಾಗಿ ಹೆಸರುಗಳನ್ನ ತೆಗೆದುಕೊಂಡು ಇವಾಗ ಶೆಟ್ಟರ್ ಕೂಡ ಬಂದು BL ಸಂತೋಷ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಯಾವತ್ತೂ ಅವ್ರು ಮಾತಾಡಿರಲಿಲ್ಲ. ಅದೇ ಸುರೇಶ್ ಕುಮಾರ್ ಅವರು ಟಿಕೆಟ್ ಸಿಕ್ಕಿದೆ, BL ಸಂತೋಷ್ ಅವ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಅವರಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಇದೆ, ಅವರ ಪಾತ್ರ ಕೂಡ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದರೆ ತೇಜಸ್ವಿನಿ ಅನಂತಕುಮಾರ್ ಅವರು ಪಕ್ಷದೊಳಗಡೆ ಇರೋದ್ರಿಂದ ಮತ್ತು ಪಕ್ಷದ ಸಿದ್ಧಾಂತಗಳಿಗೆ ಬದ್ಧವಾಗಿ ಎಲ್ಲೂ ಕೂಡ ತಮ್ಮ ಸ್ವಂತ ಕ್ಷೇತ್ರದಲ್ಲಿ, ಅಂದರೆ ಸ್ವಂತ ಇನ್ ದ ಸೆನ್ಸ್ ಅವರ ಪತಿ ಇದ್ದಂಥ ಕ್ಷೇತ್ರದಲ್ಲಿ ಟಿಕೆಟ್ ಸಿಗದಿದ್ದಾಗಲೂ ಕೂಡ ಯಾವುದೇ ರೀತಿಯ ಆಕ್ಷೇಪ, ಅಪಸ್ವರ, ಆಕ್ರೋಶಗಳನ್ನು ಹೊರಹಾಕ್ತಿದ್ದವರು ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಅವರು ಮಾತನಾಡುವಂಥ ಮನಸ್ಥಿತಿ ಅವರಲ್ಲ. ಹಾಗಾಗಿ ಸಾಂಕೇತಿಕವಾಗಿ ಈ ಟ್ವೀಟ್ ಅನ್ನು ಮಾಡಿದ್ರೇನು ಅಂತ ಅನಿಸ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ನನಗೆ ಟಿಕೆಟ್ ತಪ್ಪಿಸಿದ್ದು BL ಸಂತೋಷ್. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಗಂಭೀರವಾದ ಆರೋಪ ಮಾಡಿದ್ದಾರೆ. ಟಿಕೆಟ್ ತಪ್ಪಿಸೋದಕ್ಕೆ ಇವರೇ ಕಾರಣ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್. ಹಲವು ದಿನಗಳಿಂದ ಹೇಳ್ತಾ ಇದ್ರು, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಕೆಲವರು ಅಂತ ಹೇಳಿ. ಇವತ್ತು ಆ ದಿನ ಬಂದಿದೆ, ಯಾರು ಅಂತ ಹೇಳ್ತೀನಿ ಅಂತ ಹೇಳಿ ಇವತ್ತು ಮಾಧ್ಯಮದವರು ಮುಂದೆ, ಇಡೀ ಒಂದು ರಾಜ್ಯದ ಮುಂದೆ ಜಗದೀಶ್ ಶೆಟ್ಟರ್ ಅವರು BL ಸಂತೋಷ್ ಅವರೇ ನನಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಅಂತ ಹೇಳಿದ್ದಾರೆ. BL ಸಂತೋಷ್ ಜೊತೆ ಬೇರೆಯವರೂ ಇರಬಹುದು. BL ಸಂತೋಷ್ ವಿರುದ್ಧ ಶೆಟ್ಟರ್ ಗಂಭೀರವಾದ ಆರೋಪವನ್ನ ಮಾಡಿದ್ದು, ಹಿರಿಯನಿಗೆ ಟಿಕೆಟ್ ತಪ್ಪಿಸಿ ಕಿರಿಯನಿಗೆ ನೀಡಿದ್ಯಾಕೆ? ನಿಮ್ಮಣ್ಣವರಿಗೂ ಇದೇ ರೀತಿ ಸಂತೋಷ್ ಮಾಡಿದ್ರು. ಸಂತೋಷ್ ಅವರ ಮಾನಸ ಪುತ್ರರ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆಗಿದೆ. ಮಹೇಶ್ ತೆಂಗಿನಕಾಯಿ BL ಸಂತೋಷ್ ಮಾನಸ ಪುತ್ರ. ಮಹೇಶ್ ತೆಂಗಿನಕಾಯಿಗಾಗಿ ನನಗೆ ಟಿಕೆಟ್ ತಪ್ಪಿಸಿದ್ರು. ಸಂತೋಷ್ ಮತ್ತು ಟೀಮ್ ನನಗೆ ಅವಮಾನ ಮಾಡಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇದೆಲ್ಲ ನಾ ಸ್ಟಡಿ ಮಾಡಿದಾಗ ನನಗನ್ಸು ಯಾರೋ ಒಂದು ಕುತಂತ್ರ ಇದೆ ಅಂತೇಳಿ. ಜಗದೀಶ್ ಶೆಟ್ಟರು ಡೆಫಿನೆಟ್ ಸೀಟ್ ಇಲ್ಲ ಸೆಂಟ್ರಲ್ ಕೇಂದ್ರ. ಈ ಸಲಂಕರ ಅತಿ ಹೆಚ್ಚಿನ ಮಾರ್ಜಿನಿಂದ ಆರಿಸಿ ಬರುವಂಥ ಪಾಸಿಬಿಲಿಟಿ ಇದ್ದಾಗ ಟಿಕೆಟ್ ಡಿನೈಲ್ ಯಾಕಾಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ನನಗೆಲ್ಲ ಕಂಡು ಬಂದಂಥ ಉದಾಹರಣೆ ಅಂತಂದರೆ, ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಕಂಡು ಬರ್ತಾರೆ ಮತ್ತು ಇನ್ನೂ ಅವ್ರ ಜೊತೆ ಇನ್ನೂ ಭಾಳ ಜನನೂ ಇರ್ಬೋದು. ಆದರೆ ಇಮಿಡಿಯೇಟ್ಲಿ ನನಗೆ ಕಂಡು ಬಂದಿದ್ದು, ಇವತ್ತು ಎಲ್ಲರೂ ಭಾಳ ಪೂಜ್ಯ ಭಾವ ಹೇಳೋದು ಸಂತೋಷ್ ಜಿ ಅಂತ ಹೇಳ್ತಾರಲ್ಲ, ಆ BL ಸಂತೋಷ್ ಅವರು. ಇದಕ್ಕೆಲ್ಲ ಮೂಲ ಕಾರಣ BL ಸಂತೋಷ್ ಅವರು. ನೋಡಿ ಯಾವ ರೀತಿ ಆಟ ಆಡಿದ್ರು ಅಂತಂದರೆ, ಒಂದು ಸೀಟಿನ ಸಲುವಾಗಿ ಇವತ್ತು ಅದಕ್ಕೆ ಟಿಕೆಟ್ ಅನೌನ್ಸ್ ಮಾಡಬೇಡ ಬ್ಯಾಡ ಅಂತ ಹೇಳಿದ್ದೆ ನಿಮಗೆ. ಟಿಕೆಟ್ ಅನೌನ್ಸ್ ಆಯ್ತು ನಿನ್ನೆ. ಎಸ್, ಅವ್ರಿಗೆ ಗೌರವ ಕೊಡೋದಾದ್ರೆ MLC ಮತ್ತೊಂದು ಮಾಡಿರಿ, ಯಾರು ಬೇಡ ಅನ್ನೋದಿಲ್ಲ. ನನಗೂ ಅತ್ಯಂತ ಪರಿಚಿತ ವ್ಯಕ್ತಿ. ಆದರೆ ಇವತ್ತು ಒಬ್ಬ ಸೀನಿಯರ್ ಲೀಡರ್ನ ಡಿನೈ ಮಾಡಿ ಮಹೇಶ್ ತೆಂಗಿನಕಾಯಿ ಇವ್ರು ಡಿಕ್ಲೇರ್ ಮಾಡಿರಲ್ಲ, ನಿಮ್ಗೇನು ಅನಿಸೋದಿಲ್ಲ ಅಂತ ಕೇಳ್ತೇನೆ ನಾನು. ಇದಕ್ಕೆ ಕಾರಣ BL ಸಂತೋಷ್. ಯಾಕಂತಂದರೆ ಇದೇ ರೀತಿಯಾದಂಥದ್ದು ಲಾಸ್ಟ್ ಇಲೆಕ್ಷನ್ ನೀವು ನೆನಪು ಮಾಡಿಕೊಡ್ರಿ, 2018ರಲ್ಲಿ. ನನಗೆ ಮಾತ್ರ ಅಲ್ಲ, SA ರಾಮದಾಸ್ ಅವರಿಗೂ ಟಿಕೆಟ್ ತಪ್ಪೋದಕ್ಕೆ ಕಾರಣ BL ಸಂತೋಷ್. ಯಾಕಂದ್ರೆ BL ಸಂತೋಷ್ ಅವರ ಆಪ್ತ ಅಲ್ಲ ರಾಮದಾಸ್ ಅವರು. ಹಾಗಾಗಿ ಆತನಿಗೆ ಈ ಬಾರಿ ಬಿಜೆಪಿಯ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ BL ಸಂತೋಷ್ ವಿರುದ್ಧ ಹರಿಹಾಯ್ದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಕೃಷ್ಣರಾಜ ಕ್ಷೇತ್ರದಲ್ಲಿ ಶ್ರೀವತ್ಸ ಅನ್ನೋರಿಗೆ ಈಗಾಗಲೇ ಟಿಕೆಟ್ ಅನ್ನು ಕೊಡಲಾಗಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀವತ್ಸ ಗೆಲ್ತಾರಾ? BL ಸಂತೋಷ್ ವಿರುದ್ಧ ಹರಿಹಾಯ್ದಿದ್ದಾರೆ ಶೆಟ್ಟರ್. ಮೈಸೂರಿನಲ್ಲಿ ರಾಮದಾಸ್ ಕ್ಷೇತ್ರಕ್ಕೂ ನಾವು ಹೋಗಿದ್ದೆ. ಅಲ್ಲಿಯ ಜನರ ನಾಡಿ ಮಿಡಿತ ಮತ್ತು ಇವತ್ತಿನ ಚುನಾವಣೆ ವಾತಾವರಣ ನೋಡಿದಾಗ ರಾಮದಾಸ್ ಅವರು BJP ನಿಂತರೆ 100% ಇಲೆಕ್ಟ್ ಆಗ್ತಾರೆ. 100% ಇಲೆಕ್ಟ್ ಆಗ್ತಾರೆ. ಆ ರೀತಿ ಕೆಲಸ ಕಾರ್ಯಗಳು ಮಾಡಿದ್ದಾನೆ ರಾಮದಾಸ್. ಆದರೆ ರಾಮದಾಸು ಸಂತೋಷದ ಆತ್ಮೀಯರಲ್ಲ. ಅಲ್ಲಿ ಆತ್ಮೀಯರು ಯಾರು? ಶ್ರೀವತ್ಸ ಅಂತೇಳಿ.
ಶ್ರೀವಸ್ತ. ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟರು, ಅವ್ರು ಗೆದ್ದು ಬರ್ತಾರೋ ಕ್ವಶನ್ ಮಾರ್ಕ್ ಇದೆ. ನಿಜವಾಗಿ ಅವರು ರಾಮದಾಸ್ ವಿರುದ್ಧ ಕ್ಯಾಂಪೇನ್ ಮಾಡಿದಂಥವ್ರು, ಅಲ್ಲಿ ಟಿಕೆಟ್ ಸಲುವಾಗಿ ಅತ್ಯಂತ ಹೆಚ್ಚು ಪ್ರಯತ್ನ ಮಾಡಿದಂಥ ರಾಜೀವ್ ಅಂತೇಳಿ ವ್ಯಕ್ತಿ. ಆತನಿಗೆ ಸಿಗಲಿಲ್ಲ. ಅವ್ರಿಗೇನೋ ಒಂದು ಹೇಳಿದ್ರು, ನೀವು ಮಾಡೋ NT ಅಂತೇಳಿ ಮಾಡಿದ್ರು. ಪಾಪ ಅವನು ದೂರಿಟ್ರು. ಶ್ರೀವಸ್ತ ಅವನಿಗೆ ನಮ್ಮ ಕಾರ್ಯಕರ್ತ ಏನು ಅವ್ರ ಬಗ್ಗೆ ಅಗೌರವ ಇಲ್ಲ. ಟಿಕೆಟ್ ಕೊಟ್ಟರು, ಗೆದ್ದು ಬರ್ತಕ್ಕೆ ಸಾಧ್ಯನ? ರಾಮದಾಸ್ ಏನಾದರೂ ಬಂಡಾಯ ಇದ್ರೆ ಗೆಲ್ಲಕ್ಕೆ ಸಾಧ್ಯನ? ಅದೊಂದು ಸೀಟ್ ಹೋಗ್ತದೆ. ಇದು ಎಲ್ಲ ಕಡೆನೂ ಇದೇ ಪರಿಸ್ಥಿತಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇಷ್ಟು ದಿನಗಳ ಕಾಲ ಬಿಜೆಪಿಯಲ್ಲಿ ಇದ್ದು ಒಂದೊಂದು ರೀತಿಯ ನೋವು ಆಗಿದೆ, ನನಗೆ ಅಸಮಾಧಾನ ಆಗಿದೆ, ಆದರೆ ನನಗೆ ಈ ರೀತಿಯಾಗಿ ಅಗೌರವನ ತೋರಿಸುವಂತಹ ಕೆಲಸ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಬಟ್ ಇವತ್ತು ನೇರವಾಗಿ ಕಾಂಗ್ರೆಸ್ಗೆ ಹೋದ ಮೇಲೆ ಇದಕ್ಕೆ ಯಾರು ಕಾರಣ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಇಷ್ಟು ದಿನಗಳ ಕಾಲ ಒಂದಷ್ಟು ಹೇಳಿದ್ರೆ ಬೇರೆ ಬದಲಾವಣೆಗಳೇನಾದ್ರೂ ಆಗ್ತಿತ್ತು ಅಂತ ಅನ್ಸುತ್ತಾ? ನವಿತಾ ಜೈನ್, ಬಹುಶಃ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ BL ಸಂತೋಷ್ ಅವರ ವಿಚಾರವನ್ನು ಜಗದೀಶ್ ಶೆಟ್ಟರ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು ಬಹುಶಃ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನ ಮುಖಾಂತರ ಅಷ್ಟೂ ಬಿಜೆಪಿಯ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಿದ್ದಂಥವರು ಎಲ್ಲ ಒಂದು ಕಡೆ ಅದು BL ಸಂತೋಷ್ ಅಂತ ಕೇವಲ ಸುದ್ದಿ ಹರಿದಾಡ್ತಿತ್ತು. ಆದರೆ ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಬಿಜೆಪಿಯಲ್ಲಿದ್ದಂಥ ಹಿರಿಯ ನಾಯಕ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದೀಗ ಸ್ಫೋಟಕ ಆರೋಪವನ್ನು ಮಾಡಿರುವಂಥದ್ದು. ಇಡೀ ರಾಜ್ಯ ಬಿಜೆಪಿಯನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವಂಥವರು ಅದು BL ಸಂತೋಷ್ ಅವರ ಕಪಿಮುಷ್ಟಿಯಲ್ಲೇ ಇಡೀ ರಾಜ್ಯ ಬಿಜೆಪಿ ಇರತಕ್ಕಂಥದ್ದು. ಆ ಮುಖಾಂತರ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಆಟಕ್ಕುಂಟು ಮತ್ತು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಮಾತನ್ನು ಇವತ್ತು ಜಗದೀಶ್ ಶೆಟ್ಟರ್ ಹೇಳಿರುವಂಥದ್ದು. ಯಾರೆಲ್ಲ ಜಗದೀಶ್ ಶೆಟ್ಟರ್ಗಾಗಲ್ಲ, ಯಾರೆಲ್ಲ ಜಗದೀಶ್ ಶೆಟ್ಟರ್ ಮಾನಸ ಪುತ್ರರಿದ್ದಾರೆ ಅಂಥವರಿಗೆಲ್ಲರಿಗೂ ಟಿಕೆಟ್ ಕೊಡಿಸುವಂಥದ್ದು BL ಸಂತೋಷ್ ಅವರ ಗುಣ. ಮತ್ತು BL ಸಂತೋಷದಿಂದ ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷ ಹಾಳಾಗ್ತಿದೆ. ಆದರೆ ಹೈಕಮಾಂಡ್ ಈ ಬಗ್ಗೆ ಯಾಕೆ ಗಮನ ಹರಿಸ್ತಿಲ್ಲ ಎಂಬ ಪ್ರಶ್ನೆಯನ್ನು ಮಾಡಿರುವಂಥದ್ದು. ನನಗೆ ಮಾತ್ರ ಟಿಕೆಟ್ ತಪ್ಪಿಸಿದಲ್ಲ, ಮೈಸೂರಿನ ರಾಮದಾಸ್ ಅವರು ಕೂಡ ಟಿಕೆಟ್ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರು BL ಸಂತೋಷ್ ಅವರು. ಆದರೆ BL ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಆದರೆ ಅವರು ಕೇರಳ ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಅವರಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಜೊತೆಗೆ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈರವರನ್ನ URS ಕೊಡಿಸಿದ್ರು, ತಮಿಳುನಾಡು ಉಸ್ತುವಾರಿಯನ್ನು ಮಾಡಿದ್ರು. ಆದರೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಅಣ್ಣಾಮಲೈ ಅಂತವರು ಇವತ್ತು ಕರ್ನಾಟಕ ಬಿಜೆಪಿಯ ಸಹ ಉಸ್ತುವಾರಿಯಾಗಿ ಬರ್ತಾರೆ. ಅವರ ಮುಂದೆ ನಾವು ಕೈಕಟ್ಟಿ ನಿಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಬಿಜೆಪಿ ಹೈಕಮಾಂಡ್ಗೆ ಅರ್ಥ ಆಗ್ತಿಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಇಡೀ ಕರ್ನಾಟಕ ಬಿಜೆಪಿಯನ್ನು ಕಪಿಮುಷ್ಟಿ ಇಟ್ಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ಮೂಗಿನ ನೇರಕ್ಕೆ ಪಕ್ಷವನ್ನ ಮುನ್ನಡೆಸ್ತಿದ್ದಾರೆ. ಇದು ವ್ಯಕ್ತಿ ಕೇಂದ್ರಿತ ಪಾರ್ಟಿ. ಏನೋ ಪಕ್ಷ ಎಲ್ಲೊಂದ್ ಕಡೆ ಪಕ್ಷ ನಿಷ್ಠೆ ಅಂತಾರೆ, ಇಲ್ಲಿ ವ್ಯಕ್ತಿ ನಿಷ್ಠೆ ಇದ್ದ ಅಂತವ್ರಿಗೆ. ಅಂದ್ರೆ BL ಸಂತೋಷ್ ಜೊತೆ ಯಾರೆಲ್ಲ ಚೆನ್ನಾಗಿದ್ದಾರೆ, BL ಸಂತೋಷ್ ರವರ ಆಪ್ತರು ಯಾರು, BL ಸಂತೋಷ್ ಅವರ ಮಾನಸ ಪುತ್ರರು ಯಾರು, ಅಂತವರಿಗೆ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಮನೆ ಆಗುವಂಥದ್ದು ಮತ್ತು ಅಂತವರಿಗೆ ಟಿಕೆಟ್ ಅನ್ನು ತಪ್ಪಿಸ್ತಾರೆ. ಇದರ ಭಾಗವಾಗಿ BL ಸಂತೋಷ್ ಅವರ ಮಾನಸ ಪುತ್ರ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಕೊಡಿಸುವ ಮುಖಾಂತರ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡುವ ಮುಖಾಂತರ ಕರ್ನಾಟಕ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಏನೂ ಅಲ್ಲ, ಕರ್ನಾಟಕ ಬಿಜೆಪಿಯಲ್ಲಿ ಹಾಲಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಏನೂ ಅಲ್ಲ, ಕರ್ನಾಟಕ ಬಿಜೆಪಿ ಇರತಕ್ಕಂಥ ಯಾವುದೇ ಘಟಾನುಘಟಿ ನಾಯಕರುಗಳು ಕೂಡ ಶೂನ್ಯ. ಅದು BL ಸಂತೋಷ್ ಮಾತ್ರ ಏಕೈಕ. BL ಸಂತೋಷ್ ಇಶಾರೆಯ ಮೇಲೆ ಇಡೀ ಪಕ್ಷ ನಡೀತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಮಂಡ್ಯದ ಅಸ್ಮಿತೆಗಾಗಿ, ಮಂಡ್ಯದ ಸ್ವಾಭಿಮಾನಕ್ಕಾಗಿ ಸುಮಲತಾ ಅವರು ಸ್ಪರ್ಧಿಸಲು ತಯಾರಾಗಿದ್ದಾರೆ ಅಂತ ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಸುಮಲತಾ ಎದುರಾಳಿಯಾಗಿ ಸ್ಪರ್ಧೆ ಫಿಕ್ಸ್ ಅಂತ ಬೇಲೂರು ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇ ಒಂದ್ ವೇಳೆ ಕುಮಾರಸ್ವಾಮಿ ಅವರು ಬರೋದಾದ್ರೆ ಅದಕ್ಕೆ ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಬಿಜೆಪಿಯಿಂದ ಈಗಾಗಲೇ ಅಶೋಕ್ ಜೈರಾಮ್ ಸಮರ್ಥ ಅಭ್ಯರ್ಥಿ ಆಗಿದ್ದಾರೆ. ಆದರೂ ಕೂಡ ಕುಮಾರಸ್ವಾಮಿ ಅವರು ಈಗಾಗಲೇ ಅವರಿಗೆ 2 ಬಾರಿ ಆ ಕುಟುಂಬಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಯಾರಿಗೆ? ST ಜಯರಾಮ್ ಅವರ ಕುಟುಂಬಕ್ಕೆ 2 ಬಾರಿ ಅನ್ಯಾಯ ಮಾಡಿದ್ದಾರೆ. ಆದಾಗ್ಯೂ ನಾನೇ ಅಭ್ಯರ್ಥಿಯಾಗಿ ಬರ್ತೀನಿ ಅಂತೇಳಿ ಅವರೇ ಬರೋದಾದರೆ ಈಗ ಮತ್ತೆ ಯಾರೋ ಒಂದು ಪಕ್ಷ, ಬಿಜೆಪಿ ಪಕ್ಷ ಇವತ್ತು ಅಶೋಕ್ ಜಯರಾಮ್ ಅವ್ರಿಗೆ ಟಿಕೆಟ್ ಕೊಟ್ಟು JDS ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಈಗ ನಾನೇ ಬರ್ತೀನಿ ಅಂತೇಳಿ ಇವರು ಬರೋದಾದರೆ ಈಗ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಪಕ್ಷದ ಹೈಕಮಾಂಡ್ ಕೂಡ ಸಹಮತವನ್ನು ಸೂಚಿಸಿದೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವ್ರನ್ನೇ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ PDOT ಆಗಲಿ ಎಲ್ಲ ಕೂಡ ರೆಡಿ ಆಗ್ತೈತೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಸುಮಲತಾ ಅವ್ರ ಸ್ಪರ್ಧೆ ಬಹುತೇಕ ಖಚಿತವಾಗಿ ಇದೆ. ಯಾಕೆಂತಂದ್ರೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.